ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಹಾವು ಮುಂಗುಸಿಯಂತೆ ಕಿತ್ತಾಡುತ್ತಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೆಎನ್ ರಾಜಣ್ಣ ಹಠಾತ್ ಭೇಟಿಯಾಗಿದ್ದು ಕಳೆದ ವಾರ ದೊಡ್ಡ ಸುದ್ದಿಯಾಗಿತ್ತು. ಈ ವೈರಿಗಳ ಸಮಾಗಮದ ಹಿಂದೆ ಸಿಎಂ ಬದಲಾವಣೆ ಚರ್ಚೆ ಇರಬಹುದು ಎಂದು ಎಲ್ಲರೂ ಅಂದಾಜು ಮಾಡಿದ್ರು. ಆದ್ರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಭೇಟಿಯ ಹಿಂದೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಪಟ್ಟದ ದೊಡ್ಡ ರಹಸ್ಯ ಅಡಗಿದೆ. ತಮ್ಮ ಆಪ್ತರು ಮತ್ತು ಕುಟುಂಬದವರಿಗೆ ದೊಡ್ಡ ಹುದ್ದೆ ಕೊಡಿಸಲು ಪಣ ತೊಟ್ಟಿರುವ ಡಿಕೆಶಿ ಈಗ ತಮ್ಮ ಸಂಬಂಧಿ ಎಂಎಲ್ಸಿ ರವಿ ಪರವಾಗಿ ರಾಜಣ್ಣ ಅವರ ಬಳಿ ಲಾಬಿ ನಡೆಸಿದ್ದಾರಂತೆ. ಹಾಗಾದ್ರೆ ಅಖಾಡದಲ್ಲಿ ಗೆಲ್ಲೋದು ಯಾರು? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಸದಾಕಾಲ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸೋ ಕೆಎನ್ ರಾಜಣ್ಣ ಮತ್ತು ಡಿಕೆ ಶಿವಕುಮಾರ್ ಕಳೆದ ವಾರ ಮುಖಾಮುಖಿಯಾಗಿದ್ದು ಇಡೀ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಚಲನ ಮೂಡಿಸಿತ್ತು. ಈ ಭೇಟಿಯ ಬಗ್ಗೆ ರಾಜಣ್ಣ ಆಪ್ತರು ಇದೊಂದು ಸಾಮಾನ್ಯ ಸೌಹಾರ್ದಯುತ ಭೇಟಿ ಎಂದು ಹೇಳ್ತಾ ಇದ್ರು. ತೆರೆಮರೆಯಲ್ಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಡೀಲ್ ನಡೆದಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ತಮ್ಮ ಅಳಿಯ ಮತ್ತು ತಮ್ಮನನ್ನ ಈಗಾಗಲೇ ರಾಜಕೀಯವಾಗಿ ಸೆಟ್ ಮಾಡಿರೋ ಡಿಕೆಶಿ ಈಗ ಸಂಬಂಧಿ ಎಂಎಲ್ಸಿ ರವಿಗಾಗಿ ಹೊಸ ದಾಳ ಉರುಳಿಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ನ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವರ ಅವಧಿ ಕಳೆದು ಶನಿವಾರವಷ್ಟೇ ಮುಕ್ತಾಯವಾಗಿದೆ. ಈ ಪ್ರಭಾವಿ ಕುರ್ಚಿಯ ಮೇಲೆ ಎಂಎಲ್ಸಿ ರವಿ ಅವರ ಕಣ್ಬಿದ್ದಿದೆ. ಮೊದಲು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ರವಿಗೆ ಅವಕಾಶ ಸಿಗದ ಕಾರಣ ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಪಟ್ಟವನ್ನ ಕೊಡಿಸಲು ಡಿಕೆಶಿ ಲಾಬಿ ನಡೆಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಹಿಡಿತ ಹೊಂದಿರೋ ಕೆಎನ್ ರಾಜಣ್ಣ ಅವರ ಬೆಂಬಲ ಕೇಳಲು ಡಿಕೆಶಿ ಅವರು ಮನೆಗೆ ಭೇಟಿ ನೀಡಿದ್ದರು ಎನ್ನಲಾಗ್ತಾ ಇದೆ. ಇಲ್ಲಿರೋ ಟ್ವಿಸ್ಟ್ ಅಂದ್ರೆ ಸ್ವತಃ ಸಚಿವ ಕೆಎನ್ ರಾಜಣ್ಣ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಹಕಾರಿ ರಂಗದಲ್ಲಿ ಸುದೀರ್ಘ ಅನುಭವ ಹೊಂದಿರುವ ರಾಜಣ್ಣ ಈ ಹುದ್ದೆಯನ್ನ ಬಿಟ್ಟುಕೊಡಲು ಬಿಲ್ಕುಲ್ ತಯಾರಿಲ್ಲ. ಡಿಕೆಶಿ ಬಂದು ರಿಕ್ವೆಸ್ಟ್ ಮಾಡಿದ್ರು ಕೂಡ ರಾಜಣ್ಣ ಸದ್ಯಕ್ಕೆ ಯಾವುದೇ ಗ್ರೀನ್ ಸಿಗ್ನಲ್ ನೀಡಿಲ್ಲ ಅಂತ ತಿಳಿದು ಬಂದಿದೆ. ಇದರಿಂದಾಗಿ ಈಗ ಅಪೆಕ್ಸ್ ಬ್ಯಾಂಕ್ ಅಖಾಡದಲ್ಲಿ ಡಿಕೆಶಿ ಮತ್ತು ರಾಜಣ್ಣ ನಡುವೆ ದೊಡ್ಡ ಫೈಟ್ ಶುರುವಾಗಿದೆ. ಪಕ್ಷದ ಅಧ್ಯಕ್ಷರಾಗಿ ಡಿಕೆಶಿ ಅವರು ಸತೀಶ್ ಜಾರಕಿಹೊಳಿ ಮತ್ತು ಜಮೀರ್ ಅಹಮದ್ ಅವರಂತಹ ಸಿದ್ದರಾಮಯ್ಯ ಆಪ್ತರನ್ನ ಭೇಟಿಯಾಗೋದು ಸಾಮಾನ್ಯ ಪ್ರಕ್ರಿಯೆ ಅಂತ ರಾಜೇಂದ್ರ ಅವರು ಸಮರ್ಥಿಸಿಕೊಂಡಿದ್ದಾರೆ. ಆದ್ರೆ ಸಿಎಂ ಬದಲಾವಣೆ ಚರ್ಚೆಯ ಮಧ್ಯೆ ಈ ಸರಣಿ ಭೇಟಿಗಳು ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಆಗ್ತಾ ಇವೆ. ಒಟ್ಟಿನಲ್ಲಿ ಕೆಎಂಎಫ್ ನಂತರ ಈಗ ಅಪೆಕ್ಸ್ ಬ್ಯಾಂಕ್ ಅಧಿಕಾರ ಯಾರ ಕೈ ಸೇರುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸಿದೆ. ರಾಜಣ್ಣ ತಮ್ಮ ಪಟ್ಟು ಸಡಲಿಸ್ತಾರಾ ಅಥವಾ ಡಿಕೆಶಿ ಸಂಬಂಧಿಗೆ ಅವಕಾಶ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.